ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಏನಿದೆ ಅನ್ನೋದನ್ನ ಇವತ್ತಿನ ರೀಡಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಚಾನೆಲ್ ನ ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ, ವೆರಿ ಗುಡ್, ಯು ಆರ್ ರಿಯಲಿ ಬ್ಲೆಸ್ಡ್. ಯಾರು ಫಾಲೋ ಮಾಡ್ತಿಲ್ಲ, ನಿಜವಾಗ್ಲೂ ನೀವು ಲಾಸ್ ಮಾಡ್ಕೊಳ್ತಿದ್ರ ಎನರ್ಜಿನ. ಓಕೆ, ಸೊ ಬೇಗ ಫಾಲೋ ಮಾಡಿ, ನನ್ನ ಜೊತೆ ಕನೆಕ್ಟ್ ಆಗಿ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ರು ಕೂಡ 111 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಸೊ ಎಸ್, ಚೆಕ್ ಮಾಡೋಣ. ವಾವ್, 2 ಆಫ್ ಕಪ್ಸ್ ಬರ್ತಿದೆ. ಇಲ್ಲಿ ನಿಮ್ಮನ್ನ ಮರೆಯೋದಿಕ್ಕೆ ಅವ್ರು ಇಲ್ಲಿ ತುಂಬಾ ಬ್ಯುಸಿ ಆಗ್ತಿದ್ದಾರೆ ಅವ್ರ ಲೈಫಲ್ಲಿ. ಅಂದ್ರೆ ಬೇರೆ ಕೆಲಸಗಳನ್ನ ಮಾಡೋದು, ಅವ್ರಿಗೆ ಕೆಲಸ ಇಲ್ಲದೆ ಇದ್ರೂ ಸುಮ್ಮನೆ ಕೆಲಸಗಳನ್ನ ಸೃಷ್ಟಿ ಮಾಡ್ಕೊಂಡು ಏನೋ ಬ್ಯುಸಿ ಇದ್ದೀನಿ ಅಂತ ಇಲ್ಲಿ ತೋರಿಸ್ಕೊಳ್ತಿರೋಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಅಂಡ್ ಬೇರೆ ಜನರ ಜೊತೆಗೆ ಬ್ಯುಸಿ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಅವ್ರು ಬ್ಯುಸಿ ಆಗೋದಲ್ದೇನೆ ಬೇರೆಯವ್ರ ಜೊತೆಗೂ ಬ್ಯುಸಿಯಾಗಿ ಇರ್ಬೇಕು, ಆ ತರದ ಒಂದು ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಅಂಡ್ ಇಲ್ಲಿ ಅವರಾಗಿ ಮೇಲ್ಬಿದ್ದು ಎಲ್ಲರನ್ನು ಮಾತಾಡಿಸ್ತಾ ಇರುವಂತದ್ದು. ನಿಮ್ಮ ವ್ಯಕ್ತಿ ಎನರ್ಜಿಲಿ ಅವರೇ ಬೇರೊಬ್ರಿಗೆ ಹೋಗಿ ಮಾತಾಡ್ಸೋದು ಅಂತ ಹೇಳಿದ್ರೆ ಪ್ರಪಂಚದ ಇಂಟನೇ ಅದ್ಭುತ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರು ಯಾರನ್ನು ಕೂಡ ಮಾತಾಡ್ಸಲ್ಲ. ಅಂತ ವ್ಯಕ್ತಿ ಈಗ ಬೇರೆಯವ್ರ ಜೊತೆಗೆ ಮಾತಾಡೋದಕ್ಕೆ, ಬೇರೆಯವ್ರ ಜೊತೆಗೆ ಮಿಂಗಲ್ ಆಗೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿರುವಂತಹ ಒಂದು ಎನರ್ಜಿ ಇದೆ. ಆದ್ರೆ ಇದರಲ್ಲಿ ಬರ್ತಿರುವಂತಹ ಎನರ್ಜಿ ನೋಡಿದಾಗ ಅವ್ರು ಬೇರೆಯವ್ರ ಜೊತೆಗೆ ಯಾವಾಗ ಬ್ಯುಸಿ ಆಗೋದಕ್ಕೆ ನೋಡ್ತಿದ್ದಾರೆ ಅದ್ರಲ್ಲಿ ಎಲ್ಲದರಲ್ಲೂ ಕೂಡ ವಿಫಲವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಯಾರನ್ನೇ ಮಾತಾಡ್ಸಕ್ ಹೋದ್ರು ಈಗ ಇವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಎದುರಿಗಿದ್ದವ್ರಿಗೂ ಅದೇ ತರ ಇಂಟ್ರೆಸ್ಟ್ ಇರ್ಬೇಕಲ್ವಾ. ಸೊ ಎದುರಿಗಿದ್ದವ್ರು ಎಲ್ಲ ಒಂದ್ ಕಡೆ ಅವಾಯ್ಡ್ ಮಾಡ್ತಿರೋಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ ಫ್ರೆಂಡ್ಸ್ ಜೊತೆನೂ ಆಗಿರ್ಬೋದು, ಫ್ಯಾಮಿಲಿ ಜೊತೆಗೂ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಅವ್ರು ತುಂಬಾ ಬ್ಯುಸಿ ಆಗಕ್ಕೆ ನೋಡ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ. ಓಕೆ, ನೋಡ್ಬೋದು 5 ಆಫ್ ಪೆಂಟಿಕಲ್ ಬರ್ತಿದೆ. ಪ್ರಸ್ತುತ ಅವ್ರು ಇವಾಗ ಎಲ್ಲೋ ಒಂದ್ ಕಡೆ ಗೊಂದಲದಲ್ಲಿದ್ದಾರೆ. ಮತ್ತೆ ನಿಮ್ ಲೈಫಿಗೆ ಹಿಂದೆ ಬರ್ಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಗಳು ಅವರಲ್ಲಿ ತುಂಬಾ ಮೂಡ್ತಾ ಇದೆ. ಅಂಡ್ ಡಿವೈನ್ ಎನರ್ಜಿ ಪ್ರಕಾರ ಇಲ್ಲಿ ಅವರು ತಪ್ಪುಗಳನ್ನ ಅವ್ರು ಇಲ್ಲಿ ತಿದ್ಕೊಳ್ಳುವಂತ ಹಂತಕ್ಕೆ ಬರ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಕೆಲವೊಂದು ವಿಷಯದಲ್ಲಿ ಅವರು ತಪ್ಪನ್ನ ಮಾಡಿದ್ದಾರೆ ನಿಮ್ಮ ವಿಷಯದಲ್ಲಿ, ಈ ಪ್ರೀತಿ ವಿಷಯದಲ್ಲಿ, ಬಟ್ ಅವ್ರು ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ಬಟ್ ಇವಾಗ ಅವ್ರಿಗೆ ಅರ್ಥ ಆಗಿದೆ ನನ್ನ ತಪ್ಪು ಏನು ಅನ್ನೋದು, ನಾನು ಒಪ್ಕೊಂಡ್ರೇನೆ ಇಲ್ಲಿ ಪ್ರೀತಿ ಸರಿ ಆಗತ್ತೆ ಅನ್ನೋಂಥ ರಿಯಲೈಸೇಷನ್ ಅವ್ರಿಗೆ ಇಲ್ಲಿ ಬರ್ತಾ ಇರುವಂತ ಒಂದು ಎನರ್ಜಿ ಬರ್ತಿದೆ. ಕಾಲವೇ ಅವರಿಗೆ ಪಾಠ ಕಲಿಸ್ತಾ ಇದೆ. ಓಕೆನಾ, ಸದ್ಯದಲ್ಲಿ ಅವ್ರಿಗೆ ನಿಮ್ಮ ಮೇಲೆ, ನಿಮ್ಮ ಒಂದು ಬೆಲೆ ಆಗಿರ್ಬೋದು, ನಿಮ್ಮ ಮೇಲೆ ಇರುವಂತ ಪ್ರೀತಿ ಅವರಿಗೆ ಅರ್ಥ ಆಗತ್ತೆ, ಸಂಪೂರ್ಣವಾಗಿ ಅರಿವಾಗಲಿದೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ನೋಡ್ಬೋದು ದ ಹರ್ಮಿಟ್ ಕಾರ್ಡ್ ಬರ್ತಿದೆ. ಅಲ್ಲಿವರೆಗೆ ನೀವು ಶಾಂತವಾಗಿರೋದು, ನಿಮ್ಮ ಮೇಲೆ ನೀವು ಗಮನ ಹರಿಸೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ವಾವ್, ನ್ಯೂ ಬಿಗಿನಿಂಗ್, ರೀಸ್ಟಾರ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರ್ಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಚಾನೆಲ್ನ ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡ್ತೀರಾ ಲವ್ ಅಂತ ಹೇಳಿ 111 ಆಡ್ ಮಾಡಿ ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.